ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯ ಕುರಿತು ಒಂದು ಹೊಸ ಅಪ್ಡೇಟ್ ಬಂದಿದೆ. ಲೇಟೆಸ್ಟ್ ಅಪ್ಡೇಟ್ ಅಂತಲೇ ಹೇಳಬಹುದು. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಯೋಜನೆ 7ನೇ ಕಂತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಗ್ಗೆ ನಾವು ಈಗ ತಿಳಿತಾ ಹೋಗೋಣ. ಫಲಾನುಭವಿಗಳಿಗೆ ಈಗ ಆಲ್ರೆಡಿ 6ನೇ ಕಂತಿನ ಹಣ ಬಂತು. ಇನ್ನು 6ನೇ ಕಂತಿನ ಹಣ ಬಂದಾಗಿದೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡುತ್ತಾ ಇದ್ದಾರೆ ಮಹಿಳೆಯರು. ಈಗ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಬಂದಿದೆಯಾ ಅಥವಾ ಇಲ್ವಾ, ಗೃಹಲಕ್ಷ್ಮಿ 7ನೇ ಕಂತಿನ ಹಣ ನಮಗೆ ಯಾವಾಗ ಬರುತ್ತೆ ಅಂತ ಇವತ್ತು ನಮಗೆ ಸಿಕ್ಕಿರುವ ಒಂದು ಅಪ್ಡೇಟ್ ಪ್ರಕಾರ, ಅಂದರೆ ಈಗ ಬರುತ್ತಿರುವ ರೀಸೆಂಟ್ ಅಪ್ಡೇಟ್ ಪ್ರಕಾರ ಈಗಾಗಲೇ 7ನೇ ಕಂತಿನ ಹಣ ಬಿಡುಗಡೆಯಾಗಿದೆ ಮತ್ತು ಎಷ್ಟು ಜನ ಫಲಾನುಭವಿಗಳಿಗೆ ಅರ್ಹರಿದ್ದಾರೆ ಮತ್ತು ಫಲಾನುಭವಿಗಳಿಗೆ ಬ್ಯಾಂಕ್ ಅಕೌಂಟ್ಗೆ ಎಷ್ಟು ಹಣ ಜಮಾ ಮಾಡಬೇಕು ಎಲ್ಲ ಸಿದ್ಧತೆಗಳು ಈಗಾಗಲೇ ಸರ್ಕಾರ ಮಾಡಿಕೊಂಡಿದೆ ಎಂದೇ ಹೆಚ್ಚಿನ ವಿಡಿಯೋ ಮಾಡಿಕೊಂಡಿದೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕಳುಹಿಸಿಕೊಟ್ಟ ಮೇಲೆ ಫಲಾನುಭವಿಗಳಿಗೆ ಡೀಟೇಲ್ ಚೆಕ್ ಮಾಡುತ್ತಾರೆ. ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗಬಹುದು. ಈಗ ಸದ್ಯದ ಮಟ್ಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗಿದೆ. ಇನ್ನು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದ ಪ್ರಕಾರ ನೀವು ಕೇಳಬಹುದು, ಯಾವಾಗ ಹಣ ಬರುತ್ತೆ ಅಂತ. ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಈ ತಿಂಗಳು ಬರುತ್ತೆ. ಅಂದರೆ ಈ ವಾರದಲ್ಲಿ ನಿಮಗೆ 7ನೇ ಕಂತಿನ ಹಣ ಬರಬಹುದು. ಇನ್ನೇನು ಫೆಬ್ರವರಿ ಮುಗಿತು, ಇವತ್ತು ಮಾರ್ಚ್ 1 ಸ್ಟಾರ್ಟ್ ಆಗಿದೆ. ಹೀಗಾಗಿ ಇನ್ನು 7ನೇ ಕಂತಿನ ಹಣ ಈ ತಿಂಗಳು ಬರುತ್ತೆ. ಯಾವಾಗ ಜಮಾ ಆಗುತ್ತೆ ಎಂದರೆ ಈ ವಾರದಲ್ಲಿ ಜಮಾ ಆಗುತ್ತೆ. ಅಂದರೆ ಮೊದಲನೇ ವಾರದ 5ನೇ ತಾರೀಕಿನ ಮೇಲೆ ಜಮಾ ಆಗಬಹುದು. ಈಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಇನ್ನು ಹಂತವಾಗಿ ಜಮಾ ಆಗುತ್ತಾ ಹೋಗುತ್ತದೆ. ನೀವು ಕೇಳಬಹುದು, ಮೊದಲು ಯಾವ ಜಿಲ್ಲೆಗೆ ಬರುತ್ತೆ ಅಂತ. ರ್ಯಾಂಡಮ್ ಆಗಿ ಯಾವುದೇ ಜಿಲ್ಲೆಗೂ ಸಹ ಬರಬಹುದು. ಇದು ಇದೇ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಫ್ರೆಂಡ್ಸ್, ಇನ್ನು 7ನೇ ಕಂತಿನ ಹಣ